ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮನೆ ಗೌರಿ ಗಣೇಶ, ಎಲ್ಲರಿಗೂ ಗೌರಿ ಗಣೇಶ ಹಬ್ಬದ ಆರ್ಥಿಕ ಶುಭಾಶಯಗಳು. ಮತ್ತು ನಾನು ಮಾಡೋ ಸಿಂಪಲ್ ಬ್ಯಾಕ್ ಡ್ರಾಪ್ ಡೆಕೋರೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ನನಗೆ ಡೆಕೋರ್ ಮಾಡೋಕ್ಕೆ ಮಿನಿಮಮ್ 2 ಅವರ್ಸ್ ಆಯಿತು. 2 ಅವರ್ಸ್ ಟೈಮಲ್ಲಿ ನನಗೆ ಹೇಗೆ ಬೇಕೋ ಆ ರೀತಿ ಸಿಂಪಲಾಗಿ ಡೆಕೋರ್ ಮಾಡಿಕೊಂಡೆ. ಬರೀ ಡೆಕೋರೇಷನ್ ಮಾಡೋದನ್ನು ನೋಡ್ತಾ ಇದ್ದರೆ ನಿಮಗೆಲ್ಲ ಬೋರ್ ಆಗುತ್ತೆ ಅಲ್ವಾ? ಅದಕ್ಕೆ ಡೆಕೋರೇಷನ್ ಜೊತೆಗೆ ಗೌರಿ ಹಬ್ಬದ ಮಹತ್ವವೇನು, ಯಾಕೆ ಗೌರಿ ಹಬ್ಬನ ಮಾಡ್ತಾರೆ, ಮೊದಲು ಗೌರಿ ಹಬ್ಬ ಅನ್ನೋ ಕಾನ್ಸೆಪ್ಟ್ ಹೇಗೆ ಸ್ಟಾರ್ಟ್ ಆಯಿತು, ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ಮಾತೆ ಪಾರ್ವತಿನ ಹಲವಾರು ನಾಮದಲ್ಲಿ ಕರಿತೀವಿ. ಅದರಲ್ಲಿ ಗೌರಿ ದೇವಿಯು ಕೂಡ ಒಂದು. ಸತೀದೇವಿಯ ಅಗಲಿಕೆ ನಂತರ ಶಿವನು ಕಠಿಣ ತಪಸ್ಸಿಗೆ ಒಳಗೊಂಡಿರುತ್ತಾರೆ. ಮಾತೆ ಸತಿಯು ಪರ್ವತರಾಜನ ಮಗಳ ಪಾರ್ವತಿ ರೂಪದಲ್ಲಿ ಮರುಜನ್ಮ ತಾಳಿರುತ್ತಾರೆ. ದೇವಿ ಪಾರ್ವತಿಗೆ ಶಿವನ ಮೇಲೆ ಮನಸೋತು ಶಿವನನ್ನು ಪಡೆಯಲು ಕಠಿಣ ತಪಸ್ಸಿಗೆ ಕೋರುತ್ತಾರೆ. ಮಾತೆ ಪಾರ್ವತಿ ಕಠಿಣ ತಪಸ್ಸನ್ನು ನೋಡಿ ಶಿವ ಮೆಚ್ಚಿ ಮಾತೆ ಪಾರ್ವತಿ ಜೊತೆ ವಿವಾಹವಾಗುತ್ತಾರೆ. ವಿವಾಹದ ನಂತರ ಪಾರ್ವತಿಯು ಶಿವನ ಜೊತೆ ಕೈಲಾಸದಲ್ಲಿ ವಾಸವಾಗಿರುತ್ತಾರೆ. ವಿವಾಹದ ನಂತರ ಮಾತೆ ಪಾರ್ವತಿ ತನ್ನ ತಂದೆ ಪರ್ವತರಾಜ, ತಾಯಿ ಮೇನಕೆಯನ್ನು ನೋಡಲು ಕೈಲಾಸ ಪರ್ವತದಿಂದ ಭೂಮಿಗೆ ಬರುತ್ತಾರೆ. ಭೂಮಿಗೆ ಬಂದ ದಿನವನ್ನು ಹಿಂದೂ ಪುರಾಣದ ಪ್ರಕಾರ ಗೌರಿ ಹಬ್ಬ ಎಂದು ಆಚರಿಸುತ್ತಾರೆ. ವಿವಾಹಿತ ಮಹಿಳೆ ತನ್ನ ತವರ ಮನೆಗೆ ಬರುವಂತೆ ಗೌರಿ ಮನೆಗೆ ಬರುತ್ತಾಳೆ ಎಂದು ನಂಬಲಾಗುತ್ತದೆ. ನಾವು ಈ ಹಬ್ಬವನ್ನು ಭಾದ್ರಪದ ಶುಕ್ಲದ 3ನೇ ದಿನ ಆಚರಿಸ್ತಾರೆ. ಆದರೆ ನಮ್ಮ ಕರ್ನಾಟಕದಲ್ಲಿ ಗಣೇಶ ಚತುರ್ಥಿಗೆ ಒಂದಿನ ಮೊದಲೇ ಆಚರಿಸ್ತೇವೆ. ಗೌರಿ ಹಬ್ಬ ಹೆಂಗೆ ಸ್ಟಾರ್ಟ್ ಆಯಿತು ಅಂತ ನನಗೆ ಗೊತ್ತಿರೋ ಇನ್ಫಾರ್ಮೇಷನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಫೈನಲ್ ಔಟ್ಪುಟ್ ಈ ಥರ ಬಂದಿದೆ. ಸಿಂಪಲ್ ಆ್ಯಂಡ್ ಎಲಿಗೆಂಟಾಗಿ ನಾನು ಯಾವ ಥರ ಅಂದ್ಕೊಂಡಿದ್ದೆ ಆ ಥರ ಬಂದಿದೆ. ನಾನು ಮಾಡಿರೋ ಡೆಕೋರೇಷನ್ ಇಷ್ಟ ಆಗಿದೆ, ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಪಾರ್ಟ್ ಬಂದು ರಂಗೋಲಿ. ನನ್ನ ಫೇವ್ರೆಟ್ ಪಾರ್ಟ್ ಅಂತ ಹೇಳ್ಬೋದು. ನಂಗೆ ರಂಗೋಲಿ ಬಿಡಿಸೋದು ಅಂದರೆ ತುಂಬ ಇಷ್ಟ. ಈ ಗೌರಿ ಹಬ್ಬದ ನನ್ನ ರಂಗೋಲಿ ಥೀಮ್ ಬಂದು ಲೋಟಸ್ ಮೇಲೆ ಕಳಶದಲ್ಲಿ ಗೌರಿ ಮುಖವಾಡನ ಬಿಟ್ಟು ಆ ಕಡೆ ಆನೆ ಈ ಕಡೆ ತ್ರಿಶೂಲನ ಬಿಡಿಸಿದ್ದೀನಿ. ನಿಮಗೆಲ್ಲ ನನ್ನ ರಂಗೋಲಿ ಇಷ್ಟ ಆಗಿದೆ, ಕಮೆಂಟಲ್ಲಿ ತಿಳಿಸಿ. ನೆಕ್ಸ್ಟ್ ಬಂದು ಗಂಗೆ ಪೂಜೆ. ನಾವು ಮಾತೆ ಗಂಗೆಗೆ ಪೂಜೆ ಮಾಡಿ ಆ ಪೂಜೆ ಮಾಡಿರುವಂಥ ನೀರನ್ನು ತಗೊಂಡು ಕಲಶನ ಸ್ಥಾಪನೆ ಮಾಡ್ತೀವಿ. ನಾವು ಇದೇ ಥರ ಗಂಗೆಯನ್ನು ನೀರನ್ನೇ ಕಲಶಕ್ಕೇ ಇಡ್ತೀವಿ. ಇದು ನಮ್ಮನೆ ಸಂಪ್ರದಾಯ.
ಗಂಗೆ ಪೂಜೆ ಮಾಡಿ ತಂದಿದ್ದ ನೀರಲ್ಲಿ ಕಳಶ ಸ್ಥಾಪನೆ ಆಯಿತು. ಆ್ಯಕ್ಚುಲ್ ಹಬ್ಬ ಸ್ಟಾರ್ಟ್ ಆಯಿತು. ನಮ್ಮ ಗೌರಮ್ಮನ ಕೂರಿಸೋ ಟೈಮ್ ಬಂತು. ನಮ್ಮ ಗೌರಮ್ಮನ ಕೂರಿಸಿದ್ವಿ. ಸದಾ ಸುಮಂಗಲಿ ಆಗಿರುವಂಥ ಗೌರಮ್ಮಂಗೆ ಅರ್ಶಿನ ಕುಂಕುಮನ ಹಚ್ಚಿ ಹೂವಿನ ಹಾಕಿ ನಮ್ಮ ಪೂಜೆನ ಸ್ಟಾರ್ಟ್ ಮಾಡಿದ್ವಿ. ನೆಕ್ಸ್ಟು ಅಭಿಷೇಕ. ನಮ್ಮ ಮನೇಲಿರುವಂತಹ ಬೆಳ್ಳಿ ಗಣೇಶ ಮತ್ತು ಗೌರಿಗೆ ಅಭಿಷೇಕನ ಮಾಡ್ತಾಯಿದ್ದೀವಿ. ಹಾಲು, ಮೊಸರು, ಎಳ್ನೀರು, ಜೇನುತುಪ್ಪ, ಸಕ್ಕರೆ ಮತ್ತು ಬಾಳೆಹಣ್ಣಿನ ಅಭಿಷೇಕವನ್ನು ಮಾಡಿದ್ವಿ. नमः ओम एकरूपाणि नमः ओम ऐश्वर्य फल विभूषितानि नमः ओम जाते चंपक पन्नाग केतकी सुवाच्यतानि नमः ओम धनुमध्यानि नमः ओम ಬಾಳೆಹಣ್ಣು ಚಕ್ರಾಕು ಆಮೇಲೆ धर्मपद संसेव्यानि नमः ओम धनधान्याभिवृद्धिदानि नमः ओम नारायण्ये नमः ओम नामरूपवर्जितानि नमः ओम अपराजितानि नमः ओम परमानन्दानि नमः ओम परमानन्दानि नमः ओम पाशाङ्कुशभयावनविलसत्करवल्लभानि नमः ओम पुराणपुरुषसेव्यानि जीवनवासिन्ये नमः ओम बालायै नमः ओम विक्रमसंहृष्टानि नमः ओम बिम्बोष्ट्यै नमः ओम बिल्वपूजितानि नमः ओम बिन्दुचक्रैकनिलजानि नमः ओम भवारण्यदामानदानि नमः ओम भवान् ನಮ್ಮಮ್ಮ ಮಾಡೋ ಒಬ್ಬಟ್ಟು ತಿಂದು ಗೌರಿ ಹಬ್ಬನ ಹೆಣ್ಣು ಮಾಡಿದ್ವಿ. ಡೇಟು ಗಣೇಶ ಚತುರ್ಥಿ. ಗಣೇಶ ಚತುರ್ಥಿ ಮಹತ್ವ ಏನು ಅಂತಂದರೆ, ಕೈಲಾಸದಿಂದ ಭೂಮಿಗೆ ಬಂದ ತನ್ನ ತಾಯಿಯಾದ ಗೌರಿಯನ್ನು ಮತ್ತೆ ಕೈಲಾಸಕ್ಕೆ ಕರೆದೊಯ್ಯಲು ಮಾರನೇ ದಿನ ಗಣೇಶ ಭೂಮಿ ಬಂದ ದಿನವನ್ನು ಗಣೇಶ ಚತುರ್ಥಿ ಅಂತ ಕರಿತೀವಿ. एकदन्ताय वक्रतुण्डाय
ಕೈ ಎತ್ತು 3 ಸರಿ ಮುಳುಗಿಸ್ಬಿಟ್ಟು ಇದು ಮಾಡು. ಗಣಪತಿ ಬಪ್ಪ ಮೋರ್ಯ ಮಂಗಳ. ನಮ್ಮನೇಲಿ ಮಾಡಿರೋ ಗೌರಿ ಗಣೇಶ ಹಬ್ಬ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಮರೀದೇನೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.